ಉಸಿರೇ ಗೆಲುವಿನ ಉಸಿರು ಟಾಸ್ಕ್ನಲ್ಲಿ ಗೆಲ್ಲಬೇಕಾದ್ರೆ ಗೌತಮ್ ಅವರು ಮಂಜಣ್ಣ ಅವರು ಬ್ಲೇಮ್ ಮಾಡ್ತಾರೆ. ನಾನು ಹೋಗ್ತಾ ಇದ್ದೆ ನೀವು ಇದು ಅದೇ ಗೆದ್ದಿದ್ರೆ ಏನು ಬ್ಲೇಮ್ ಮಾಡ್ಬಿಡ್ತದೋ. ಸೋಲು ಗೆಲುವು ಆಟದಲ್ಲಿ ಸಹಜ, ಆದರೆ ಮಂಜಣ್ಣನ ಬ್ಲೇಮ್ ಮಾಡೋದು ತುಂಬ ತಪ್ಪದು. ನೀವು ಅವ್ರೇನು ಹೇಳಿದ್ರು, ನಿಮಗೆ ನೀರು ಆಗಲ್ಲ ಅಂತಂದರೆ ಅದಕ್ಕೆ ನಾನು ಇದು ಒಪ್ಕೊಂಡೆ. ಖಂಡಿತ ಈ ಟಾಸ್ಕ್ನಲ್ಲಿ ಮಂಜಣ್ಣ ಹೊರಗಡೆ ಇದ್ದು ಗೌತಮಿ ಅವರು ಒಳಗಡೆ ಇದ್ದಿದ್ದರೆ ಖಂಡಿತ ಗೆಲ್ತಾ ಇದ್ರು ಈ ಟಾಸ್ಕು. ಯಾಕಂದರೆ ಮಂಜಣ್ಣ ಫಾಸ್ಟ್ ಇದ್ದಾರೆ, ಫಿಸಿಕಲ್ ಟಾಸ್ಕಲ್ಲಿ ಗೊತ್ತೇ ಇದೆ ಮಂಜಣ್ಣ ನಂಬರ್ 1 ಅವ್ರು ಗೆಲ್ತಾ ಇದ್ರು. ಈಗ ಸೋತ ಮೇಲೆ ಗೌತಮಿ ಅವರು ಯಾಕೆ ತುಂಬ ನರ್ವಸ್ ಆಗ್ತಾರೆ, ಅವ್ರಿಗೆ ಈ ಥರ ಆ ಥರ ಅಂತ ಹಿಂದೆ ನಡೆದಿರೋದನ್ನೆಲ್ಲ ಇರ್ತಾರೆ. ಆದರೆ ಮಂಜಣ್ಣ ಒಂದು ಮಾತು ಕೂಡ ಯಾವುದು ಎಕ್ಸ್ಪ್ಲನೇಷನ್ ಕೊಡೋಲ್ಲ. ಮಂಜಣ್ಣ ಈ ಥರ ಮಂಜಣ್ಣನ ನೋಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮಂಜಣ್ಣ ಅವ್ರು ಮಾತಾಡಬೇಕು. ಸೋಲು ಹೇಗೆ ಸ್ವೀಕರಿಸ್ತಿರೋ, ಗೆಲುವು ಹೇಗೆ ಸ್ವೀಕರಿಸ್ತಿರೋ, ಸೋಲು ಹಾಗೆ ಸ್ವೀಕರಿಸಬೇಕು ಅನ್ನೋದು ನನ್ನ ಅನಿಸಿಕೆ. ಇಂದಿನ ಸಂಚಿಕೆಯ 2ನೇ ಟಾಸ್ಕ್ ಆಗಿ ಗೆಲುವಿನ ಉಸಿರಿನ ಗೆಲುವು ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ಫೈನಲಲ್ಲಿ ಬಿಗ್ ಬಾಸ್ ಟೀಮಿಂದ ಒಳ್ಳೆ ಟಾಸ್ಕ್ಗಳು ಇದು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಆ ಟಾಸ್ಕ್ನಲ್ಲಿ ಉಸಿರಿನ ಗೆಲುವು. ಒಂದು ಟಬ್ನಲ್ಲಿ ನೀರು ಬರ್ತಾ ಇರುತ್ತೆ. ನೀರು ನೀವು ಒಂದು ಜಾರ್ ಕೊಡ್ತಾರೆ, ಆ ಜಾರಿಂದ ತೆಗಿತಾ ಇರಬೇಕು. ಯಾರು ಬೇಗ ತುಂಬ್ತಾರೋ, ಯಾರು ಹೊರಗಡೆ ಬರ್ತಾರೋ ಅವರು ಸೋಲಂಗೆ. ಈ ಟಾಸ್ಕ್ನಲ್ಲಿ ಮಂಜಣ್ಣ ಚೆನ್ನಾಗಿ ಆಡಿದ್ರು, ಆದರೆ ಚೆನ್ನಾಗಿ ಆಡಿ ಮೋಕ್ಷಿತ ಅವರು ಗೆಲ್ತಾರೆ ಈ ಟಾಸ್ಕ್ನಲ್ಲಿ. ಮಂಜಣ್ಣ ಚೆನ್ನಾಗಿ ಆಡಿದ್ರು, ಎಫರ್ಟ್ ಚೆನ್ನಾಗಿತ್ತು, ಆದರೆ ಜಾರಲ್ಲಿ ನೀರು ತೆಗೆಯುವಂಥ ಇದರಲ್ಲಿ ಗೌತಮಿ ಅವರು ಅಷ್ಟೊಂದು ಫಾಸ್ಟಾಗಿ ಇರಲಿಲ್ಲ. ಭವ್ಯಗೌಡ ನಿಮ್ಗೆ ಗೊತ್ತೇ ಇರುತ್ತೆ, ಅವರು ಫಿಸಿಕಲ್ ಟಾಸ್ಕ್ ಅಂದರೆ ನಂಬರ್ 1 ಆಗಿ ಆಡ್ತಾರೆ. ಈ ಭವ್ಯಗೌಡ ಅವರು ಮೋಕ್ಷಿತ ಅವ್ರದ್ದು ಟಬ್ಬು ಅಷ್ಟೊಂದು ತುಂಬಿರಲಿಲ್ಲ. ಭವ್ಯಗೌಡ ಅವರು ತುಂಬ ಫಾಸ್ಟ್ ಇದ್ದರು, ಗೌತಮಿ ಅವರು ಫಾಸ್ಟ್ ಇರಲಿಲ್ಲ. ಹಂಗಾಗಿ ಮಂಜಣ್ಣ ಈ ಟಾಸ್ಕ್ನಲ್ಲಿ ಸೋಲ್ತಾರೆ. ಈ ಸರಣಿ ಟಾಸ್ಕ್ನ TTFನ ಸರಣಿ ಟಾಸ್ಕ್ನಲ್ಲಿ ಮಂಜಣ್ಣ ಟೀಮ್ ಮತ್ತೆ ಸೋಲುತ್ತೆ. ಗೆದ್ದಂಥ ಟೀಮು ಭವ್ಯಗೌಡ ಹಾಗೂ ಮೋಕ್ಷಿತ ಟೀಮ್ ಆಗಿರುತ್ತೆ. ಮೋಕ್ಷಿತ ಹಾಗೂ ಭವ್ಯಗೌಡ ಟೀಮ್ಗೆ ನೆಕ್ಸ್ಟ್ ಈ ಫೈನಲ್ TTF ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ಫಜಲ್ ಟಾಸ್ಕು. ಈ ಫಜಲ್ ಟಾಸ್ಕ್ನಲ್ಲಿ ಭವ್ಯಗೌಡ ಅವರು ಗೆಲ್ತಾರೆ, ಮೋಕ್ಷಿತ ಅವರು ಸೋಲ್ತಾರೆ. ಫಜಲ್ ಟಾಸ್ಕಲ್ಲಿ ಒಂದು ಬಾಲ್ ಹಾಕಬೇಕಾಗುತ್ತೆ. ಆ ಫಜಲ್ ಒಳಗಡೆಯಿಂದ ಬರಬೇಕಾದ್ರೆ ಆ ಫಜಲ್ ಟಾಸ್ಕಲ್ಲಿ ಭವ್ಯಗೌಡ ತುಂಬ ಚೆನ್ನಾಗಿ ಆಡಿದ್ರು. ಆದರೆ ಮೋಕ್ಷಿತ ಅವರು ಯಾಕೋ ಆಡೋಕ್ಕೆ ಆಗಲಿಲ್ಲ, ಅರ್ಧ ಕೂಡ ಮಾಡಿಲ್ಲ ಅವರು. ಭವ್ಯಗೌಡ ಅವರು ಆಲ್ರೆಡಿ ಮಾಡಿಬಿಟ್ಟಿದ್ರು. ಈ ಟಾಸ್ಕಲ್ಲಿ ಭವ್ಯಗೌಡ ಅವರು ವಿನ್ ಮಾಡಿ TTFನ್ನು ಗೆಲ್ತಾರೆ. TTF ಟಿಕೆಟ್ ಟು ಫೈನಾಲೆಯನ್ನು ಗೆಲ್ತಾರೆ ಈ ಟಾಸ್ಕ್ನಲ್ಲಿ. ಮುಂದಿನ ಸಂಚಿಕೆಯಲ್ಲಿ ನಾಳೆ ಸುದೀಪ್ ಅವರ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ.